ಹಲೋ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಇವತ್ತೊಂದು ನೀತಿ ಕತೆ ಹೇಳೋದಕ್ಕೆ ಬಂದಿದ್ದೀನಿ, ಕೇಳ್ತೀರಲ್ಲ. ಒಂದಿನ ಒಂದು ಕಾಡಲ್ಲಿ ಸಿಂಹ ಇರ್ತಾನಂತೆ. ಆ ಸಿಂಹಕ್ಕೆ ಏನೋ ವಾಸನೆ ಬರ್ತಿರುತ್ತೆ. ಆ ವಾಸನೆ ಬಗ್ಗೆ ಕಂಡುಹಿಡಿದುಕೊಳ್ಳೋಕ್ಕೆ ಅವನು ಏನು ಮಾಡ್ತಾನೆ ಅಂದರೆ, ಒಂದು ಜಿಂಕೆನ ಮತ್ತು ಒಂದು ಕೋತಿನ ಸಾಯಿಸಾಕ್ಬಿಟ್ಟು ಸುಮ್ಮನೆ ಕೂತಿರ್ತಾನೆ, ಅಂದರೆ ಕೊಂದುಬಿಟ್ಟಿರ್ತಾನೆ ಅಂತ. ಆಮೇಲೆ ನರಿ ಒಂದಿರುತ್ತಲ್ಲ, ಕಾಡಿನಲ್ಲಿ ನರಿ ಇದ್ದೇ ಇರುತ್ತೆ. ಅದು ಒಂಚೂರು ಬುದ್ಧಿವಂತಿಕೆಯಲ್ಲಿ ಇರುತ್ತೆ ನರಿ. ಆ ನರಿಗೆ ಹೇಳಿ ಮಹಾರಾಜಗೆ ಕೇಳ್ತಾನೆ, ನಿನಗೇನಾದರೂ ವಾಸನೆ ಬರ್ತಿದ್ಯಾ ಅಂತ. ಅದಕ್ಕೆ ಮಹಾರಾಜ ಹೇಳ್ತಾನೆ, ನನಗೆ ಜ್ವರ ಬಂದುಬಿಟ್ಟಿದೆ, ನನಗೆ ವಾಸನೆ ಏನೋ ಗೊತ್ತಾಗ್ತಿಲ್ಲ ಅಂತ ಪಾರಾಗ್ಬಿಡ್ತಾನೆ ಮಹಾರಾಜ. ಸಿಂಹ ಮತ್ತು ನರಿ ಹತ್ರ ಕೇಳುತ್ತೆ, ಏನು ಮಾಡೋದೀಗ ಅಂತ. ಆಗ ನರಿ ಹೇಳ್ದಂಗೆ ಸಿಂಹ ಒಪ್ಕೊಂಬಿಡುತ್ತೆ, ಅದನ್ನು ಬಿಟ್ಬಿಡೋಣ ಅಂತ. ಸರಿ, ಇದರಿಂದ ಏನು ಮಾಡೋದೀಗ? ಇದರಿಂದ ನಮ್ಗೆ ಏನು ಅರ್ಥ ಆಯಿತು ಅಂತ ನಿಮಗೇನಾದರೂ ಗೊತ್ತಾಯ್ತಾ? ಇಲ್ಲ ಅಲ್ಲ, ನಾನು ಹೇಳ್ತೀನಿ ಕೇಳಿ. ಇದರಿಂದ ನಮಗೇನು ನೀತಿ ಅರ್ಥ ಆಯಿತು ಅಂತಂದರೆ, ಸಮಸ್ಯೆ ಬಂದಾಗ ಎದುರಿಸುವಾಗ ಬುದ್ಧಿವಂತಿಕೆ ಇರಬೇಕು ಇಂದ ವರ್ತಿಸಬೇಕು ಅಂತ ಇದರ ನೀತಿ ಕತೆ. ಹಾಗಿದ್ರೆ ಈ ಕಥೆಯಿಂದ ನಾವು ಕಲಿಯುವ ಪಾಠ ಏನಂದರೆ, ಸಮಸ್ಯೆಗಳನ್ನು ಈ ಬುದ್ಧಿವಂತಿಕೆಯಿಂದ ಪರಿಹರಿಸಬೇಕು ಅಂತ. ಗೊತ್ತಾಯ್ತಾ? ಬಾ